ನೋಡಿ, ಒಂದೇ ದಿನಕ್ಕೆ ಡಿಕೆ ಶಿವಕುಮಾರ್ಗೆ ಖಾತೆ ಕಗ್ಗಂಟು ಎದುರಾಗಿದೆ. ಖಾತೆ ಬಗ್ಗೆ ರಾಮಲಿಂಗಾರೆಡ್ಡಿ ಬಳಿಕ ಇದೀಗ KH ಮುನಿಯಪ್ಪ ಕೂಡ ಅಸಮಾಧಾನಗೊಂಡಿದ್ದಾರೆ. ಯಾಕೆ ಅಂತ ಅಂದ್ರೆ ಮತ್ತೆ ಆಹಾರ ಇಲಾಖೆ ಕೊಟ್ಟಿದ್ದಕ್ಕೆ ಮುನಿಯಪ್ಪ ಅವರು ಬೇಸರಗೊಂಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಒಂದೇ ದಿನಕ್ಕೆ ಡಿಕೆ ಶಿವಕುಮಾರ್ಗೆ ಖಾತೆ ಕಗ್ಗಂಟು ಎದುರಾಗಿದೆ. ಖಾತೆ ಬಗ್ಗೆ ರಾಮಲಿಂಗಾರೆಡ್ಡಿ ಬಳಿಕ ಈಗ ಮುನಿಯಪ್ಪ ಅವರು ಸರದಿ ಅಂತ ಕಾಣಿಸುತ್ತೆ. ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ. ಅದು ಬೇರೆ ವಿಚಾರ ಏನಿಲ್ಲ. ಮತ್ತೆ ಅದೇ ಸೇಮ್ ಇಲಾಖೆ ಕೊಟ್ಟಿದ್ದಕ್ಕೆ ಅಥವಾ ಅದೇ ಖಾತೆ ಕೊಟ್ಟಿದ್ದಕ್ಕೆ ಅವರು ಮುನಿಸ್ಕೊಂಡಿದ್ದಾರೆ, ಬೇಸರಗೊಂಡಿದ್ದಾರೆ KH ಮುನಿಯಪ್ಪ. ನಾನು 8 ಬಾರಿ ಗೆದ್ದಿದ್ದೀನಿ. ಖಾತೆ ಹಂಚಿಕೆಯಲ್ಲಿ ಹಿರಿತನವನ್ನ ಪರಿಗಣಿಸಿಲ್ಲ. ದೇವನಹಳ್ಳಿಯಲ್ಲಿ ಆಹಾರ ಸಚಿವರಾದಂಥ KH ಮುನಿಯಪ್ಪ ಅವರು ಸ್ಫೋಟಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ಸಮಾಜ ಕಲ್ಯಾಣ ಅಥವಾ ಕೃಷಿ ಖಾತೆಯನ್ನ ಕೊಡಬೇಕಿತ್ತು, ಅವ್ರ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು. ಬಟ್ ಖಾತೆ ಹಂಚಿಕೆಯಲ್ಲಿ ಸಮತೋಲನ ಮಾಡಬೇಕಿತ್ತು. ಈ ರೀತಿ ಮಾಡಿದರೆ ಮುಂದೆ 2028ಕ್ಕೆ ಪಕ್ಷಕ್ಕೆ ಭಾಳ ಕಷ್ಟ ಆಗುತ್ತೆ. ಜನಸೇವೆ ಮಾಡಬೇಕಾದ ಖಾತೆ ನೀಡುವಂತೆ ಮನವಿಯನ್ನ ಮಾಡ್ತೀನಿ ಅಂತ ದೇವನಹಳ್ಳಿಯಲ್ಲಿ ಆಹಾರ ಸಚಿವ KH ಮುನಿಯಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಈಗಾಗಲೇ ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದಿದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದಿದ್ದೆ. ಅದನ್ನ ಸಮತೋಲನವಾಗಿ ನೋಡ್ಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀನಿ. ಎಲ್ಲ ಮಕ್ಕಳನ್ನು ಒಂದೇ ತರ ನೋಡ್ಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗ್ಬೇಕು. ಇವು ಮಾಡೋದ್ರಿಂದ ಮುಂದೆ 2028ಕ್ಕೆ ಕಾಂಗ್ರೆಸ್ ಬರೋದಕ್ಕೆ ದಾರಿ ಆಗ್ತದೆ ಅಂತೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು ಏನು ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನ ಬದಲಾವಣೆ ಮಾಡಿ ಜನಸೇವೆ ಮಾಡುವಂಥದ್ದನ್ನ, ಅನುಕೂಲ ಆಗುವಂಥದ್ದನ್ನ ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ, ಸೋನಿಯಾ ಗಾಂಧಿ ಅವ್ರಿಗೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಮೊನ್ನೆ ಬಂದಿದ್ದಾಗ ನಾನು ಮನವಿ ಮಾಡಿದ್ದೀನಿ, ಸಮಾಜ ಕಲ್ಯಾಣ ಸೇವೆ ಮಾಡು, ಬಡಬಗ್ಗರಿಗೆ ವ್ಯವಸಾಯ ಸೇವೆ ಮಾಡಬೇಕು, ಇರಿಗೇಷನ್ ರೈತರಿಗೆ ಸೇವೆ ಮಾಡಬೇಕು, ಇಂಥವು ಆಗಬೇಕು. ಅದರಿಂದ ಇಂಥವು ನಾನು ಈಗಾಗಲೇ 3 ವರ್ಷ ಅದನ್ನು ನಿಭಾಯಿಸಿದ್ದೆ. ಅದನ್ನ ಈ ಏನು ಯಾವ್ಯಾವ್ದು ಪ್ರೋಟೋಕಾಲ್ನಲ್ಲಿ ಸೀನಿಯಾರಿಟಿ ಕೊಡ್ಬೇಕನ್ನೋದನ್ನ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೀನಿ. ಮತ್ತು ಈಗೂ ಕೂಡ ಅವ್ರಿಗೆ ಹೇಳ್ತೀನಿ, ಈ ಕೆಲಸ ಮಾಡೋದ್ರಿಂದ ಮುಂದೆ 2028ಕ್ಕೆ ಮತ್ತೆ ಸರ್ಕಾರ ಬರೋಕ್ಕೆ ದಾರಿ ಆಗ್ತದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೇವನಹಳ್ಳಿ ರಿಪೋರ್ಟರ್ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್, ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಈಗ ಆಲ್ರೆಡಿ ಅಸಮಾಧಾನಗೊಂಡಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾಯ್ತು. ಬಟ್ ಈ KH ಮುನಿಯಪ್ಪ ಅವ್ರು ಹೇಳ್ತಾ ಇರೋದು ಏನು ಆಧಾರದಲ್ಲಿ? ಅಲ್ಲಿಗೆ ಇವರಿಗೂ ಕೂಡ ಬೇಸರ ಇದ್ದಂತೆ ಕಾಣಿಸ್ತಾ ಇದೆ. ಈಗಾಗಲೇ ಏನು CM ಕುರ್ಚಿ ಸ್ಥಾನದ ಏನು ಗೊಂದಲ ಏನಿತ್ತು ಈಗಾಗಲೇ ಅದು ತೆರೆ ಬಿದ್ದಿರುವಂತದ್ದು. ಈಗ ಅದು ಸಂಪೂರ್ಣವಾಗಿ ಸಚಿವ ಸಂಪುಟಕ್ಕೆ ಶಿಫ್ಟ್ ಆಗಿರುವಂತದ್ದು. ಒಂದು ಕಡೆ ಏನು ನಿನ್ನೆ ಅಷ್ಟೇ ಏನು 13 ಜನಗಳ ಪೈಕಿ ಸಚಿವ ಸ್ಥಾನವನ್ನ ಏನು ಫೈನಲ್ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು KH ಮುನಿಯಪ್ಪ ಅವರು ಸಹ ಏನು ಸ್ಫೋಟಕ ಹೇಳಿಕೆಯನ್ನ ನೀಡಿರುವಂತದ್ದು. ಮತ್ತೊಂದು ಕಡೆ ಹಿಂದೆ ಸಾರಿಗೆ ಸಚಿವರಾಗಿರುವಂತ ರಾಮಲಿಂಗಾರೆಡ್ಡಿ ಅವರು ಸಹ ಈಗಾಗಲೇ ರಾಜೀನಾಮೆ ಕೊಟ್ಟು ಈ ಖಾತೆ ನನಗೆ ಬೇಡ ಅಂತ ಹೇಳಿರುವಂತದ್ದು. ಇದೇ ಹಾದಿಯಲ್ಲಿ ಇವತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸಚಿವರು ಅಂದ್ರೆ ಶಾಸಕರು KH ಮುನಿಯಪ್ಪ ಅವರು ಸಹ ಅದೇ ದಾಟಿಯಲ್ಲಿ ಹೇಳಿರುವಂತದ್ದು. ನಾನು ಪಕ್ಷದಲ್ಲಿ ಹಿರಿಯನಿದ್ದೇನೆ, ತಾಯಿ ಸ್ಥಾನವನ್ನ ಅಲಂಕರಿಸಿದ್ದೇನೆ. ಆದ್ರಿಂದ ಯಾವುದೇ ರೀತಿಯಾದಂತಹ ಗೊಂದಲಗಳನ್ನ ಗೊಂದಲಕ್ಕೆ ಎಡೆ ಮಾಡಿಕೊಡದೆ ಏನು ಉತ್ತಮವಾದ ಜನಸೇವೆ ಮಾಡ್ಲಿಕ್ಕೆ ಅನುಕೂಲ ಆಗಿರುವಂತ ಖಾತೆಯನ್ನು ಒದಗಿಸ್ಕೊಡ್ಬೇಕಾಗಿ ಕೇಳ್ಕೊಂತಾ ಇರುವಂತದ್ದು. ಅಂದ್ರೆ ಈಗಾಗಲೇ 6 ಇಲಾಖೆ ನಾನು 3 ವರ್ಷಗಳ ಕಾಲ ಪೂರೈಸಿದ್ದೀನಿ. ಹಾಗಾಗಿ ಈ ಖಾತೆಯನ್ನ ಬಿಟ್ಟು ಉಳಿದ ಖಾತೆ ಅಂದ್ರೆ ಕೃಷಿ ಆಗಿರ್ಬೋದು, ಇನ್ನಿತರ ಪ್ರಬಲ ಖಾತೆಗಳನ್ನ ಏನು ಒದಗಿಸ್ಕೊಟ್ಟಿದ್ದೆ ಆದ್ರೆ ನನಗೆ ಸಂಪೂರ್ಣವಾಗಿ ಒಂದು ಏನು ಜನಸೇವೆಯನ್ನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಹೇಳಿರುವಂತದ್ದು. ಈಗಾಗಲೇ ಏನು ಸಮುದಾಯದ ಇಲ್ಲಿನ ಕೆಲ ಕಾಂಗ್ರೆಸ್ ನಾಯಕರು ಸಹ ಆಹಾರ ಇಲಾಖೆ ಬೇಡ,
ಉನ್ನತ ಸ್ಥಾನಮಾನ ಇರುವಂತ ಖಾತೆಯನ್ನ ಕೊಟ್ರೆ ಅವರು ಸಮರ್ಥರಿದ್ದಾರೆ. ಈಗಾಗಲೇ ಏನು ಸಾಕಷ್ಟು ಹಿರಿಯರಿದ್ದಾರೆ ಪಕ್ಷದಲ್ಲಿ, ಸಾಕಷ್ಟು ಅನುಭವಿನೂ ಆಗಿದ್ದಾರೆ. ಹಾಗಾಗಿ ಅವ್ರಿಗೆ ಪ್ರಬಲ ಖಾತೆಯನ್ನ ನೀಡ್ಬೇಕಂತೇಳಿ ಏನು ಇಲ್ಲಿನ ಶಾಸಕರು ಮತ್ತೆ ಕಾಂಗ್ರೆಸ್ ನಾಯಕರು ಸಹ ಆಗ್ರಹ ಮಾಡ್ತಾ ಇರುವಂತದ್ದು. ಒಟ್ನಲ್ಲಿ ಈಗ ರಾಹುಲ್ ಗಾಂಧಿ ಅವರು ಇವತ್ತು ಬೆಂಗಳೂರಿಗೆ ಬರ್ತಾ ಇರುವಂತದ್ದು. ಅವ್ರನ್ನು ಸಹ ಭೇಟಿಯಾಗಿ ತಮ್ಮ ಅಹವಾಲನ್ನ ಹೇಳ್ಕೊಳ್ಳುವಂತ ಏನು ಸಾಹಸಕ್ಕೆ ಇವತ್ತು ಕೆ.ಎಚ್. ಮುನಿಯಪ್ಪ ಅವರು ಮುಂದಾಗಿರುವಂತದ್ದು. ಅಲ್ಲೂ ಸಹ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ನನಗೆ ಈ ಖಾತೆ ಬೇಡ, ಬದಲಾವಣೆ ಮಾಡ್ಕೊಡ್ಬೇಕಂತೇಳಿ ಬೇಡಿಕೆಯನ್ನು ನೀಡುವಂತದ್ದು. ಆದ್ರೆ ಈ ಅಹವಾಲನ್ನ ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಸ್ವೀಕಾರ ಮಾಡುತ್ತೆ ಮತ್ತೆ ಸಚಿವ ಸ್ಥಾನದಲ್ಲಿ ಏನಾದ್ರೂ ಬದಲಾವಣೆ ಮಾಡಿ ಏನು ಇದಕ್ಕೆಲ್ಲ ಗೊಂದಲಕ್ಕೆ ತೆರೆ ಎಳೆಯುತ್ತಾ ಅನ್ನೋದನ್ನ ಇನ್ನಷ್ಟು ಕಾದು ನೋಡ್ಬೇಕಾಗಿರುವಂತದ್ದು ಪ್ರಭು.